ನಾವು ಈ ವಿಡಿಯೋದಲ್ಲಿ ಘನ ಸಂಖ್ಯೆಗಳ ಬಿಡಿ ಸ್ಥಾನಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಇಲ್ಲಿ 4ರ ಘನ ಮತ್ತೆ 7ರ ಘನ ಏನು ಅಂತ ಕೇಳಿದರೆ, 4ರ ಘನ ಹೆಂಗೆ ಅಂತ ಹೇಳಿದ್ರೆ 4 ಇಂಟು 4 ಇಂಟು 4, 4 4 16, 14 ಇಂಟು 4 ಅಂದ್ರೆ 64. ಇದರ ಬಿಡಿ ಸ್ಥಾನ ನೋಡಿದಾಗ 4 ಅಂತ ಇದೆ. 7ರ ಘನ ಕೇಳಿದಾಗ 7 ಇಂಟು 7 ಇಂಟು 7 ಎಷ್ಟಾಗುತ್ತೆ ಅಂತ ಹೇಳಿದ್ರೆ 343. ಇಲ್ಲಿ 7ರ ಘನ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 3 ಅನ್ನೋದಿದೆ. ನಮಗೆ 7ರ ಘನ ಮತ್ತೆ 4ರ ಘನ ಕೇಳಿದಾಗ ನಾವು ಈಸಿಯಾಗಿ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ರೆ ಈಸಿಯಾಗಿ ಹೇಳ್ತೀವಿ. ಇಲ್ಲಿ ದೊಡ್ಡ ನಂಬರ್ಗಳು ಕೊಟ್ಟಾಗ 394ರ ಘನ ಮತ್ತೆ 567ರ ಘನ ಈ ರೀತಿ ಕೇಳಿದಾಗ ಹೇಗ್ ಮಾಡೋದು ಅನ್ನೋದು ಪ್ರಶ್ನೆ. ನನ್ನ ಹತ್ರ ಒಂದು ಟ್ರಿಕ್ ಇದೆ. ಅದ್ ಕಲಿಯಕ್ಕಿನ ಮುಂಚೆ 1ರಿಂದ 10 ಈ ಸಂಖ್ಯೆಗಳ ಘನ ಸಂಖ್ಯೆಗಳು ಏನು ಅಂತ ನೋಡೋಣ. 1ರ ಘನ ಎಷ್ಟು ಅಂತ ಹೇಳಿದ್ರೆ 1. ಇದರ ಬಿಡಿ ಸ್ಥಾನದಲ್ಲಿ ನಾವು 1ಅನ್ನೇ ನೋಡಬಹುದು. 2ರ ಘನ ಎಷ್ಟು ಅಂತ ಹೇಳಿದ್ರೆ 8. 3ರ ಘನ ಎಷ್ಟು ಅಂತ ಹೇಳಿದಾಗ 27. ಇದರ ಬಿಡಿ ಸ್ಥಾನದಲ್ಲಿ 7ಅನ್ನ ನೋಡಬಹುದು. 4ರ ಘನ ಅಂತ ಹೇಳಿದಾಗ 64. 5ರ ಘನ 125. 6ರ ಘನ 216. 7ರ ಘನ 343. 8ರ ಘನ 512. 9ರ ಘನ 729. 10ರ ಘನ ಬಂದು 1000. ಈ ಘನಗಳ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಯಾವ್ಯಾವ ನಂಬರ್ ಇದೆ ನೋಡಿ. 1 8 7 4 5 6 3 2 9 0. ಇಲ್ಲಿ ನೋಡಿದಾಗ ಏನನ್ನ ಪ್ಯಾಟರ್ನ್ ಕಾಣಿಸ್ತಿದ್ಯಾ? ಇದನ್ನೊಂದು ಪಟ್ಟಿ ಮಾಡೋಣ. ಘನ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಅಂತ ಇದ್ರೆ ಘನಮೂಲ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ನಾವು 0ನೇ ನೋಡ್ಬೋದು. ಘನ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 9 ಅನ್ನೋದಿದ್ರೆ ಘನಮೂಲ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 9ಅನ್ನೇ ನೋಡ್ತೀವಿ. ಘನ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 2 ನಾವು ನೋಡಿದ್ರೆ ಘನಮೂಲ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 8ಅನ್ನ ಕಾಣ್ತೀವಿ. ಅದೇ ರೀತಿ ಘನಮೂಲ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 3 ಇದ್ರೆ ಘನ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 7 ಅನ್ನೋದಿರುತ್ತೆ. ಇಲ್ಲಿ 6 ಅಂತ ಇದ್ರೆ ಘನಮೂಲ ಸಂಖ್ಯೆಯ ಬಿಡಿ ಸ್ಥಾನದಲ್ಲೂ 6 ಇರುತ್ತೆ. ಮತ್ತೆ 5 ಅಂತ ಇದ್ರೆ ಘನಮೂಲ ಸಂಖ್ಯೆಯಲ್ಲೂ 5 ಇರುತ್ತೆ. 4 ಅಂತ ಇದ್ರೆ ಘನಮೂಲ ಸಂಖ್ಯೆಯಲ್ಲೂ 4. 7 ಅಂತ ಇದ್ರೆ ಘನಮೂಲ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 3ಅನ್ನು ನೋಡ್ತೀವಿ. ಇಲ್ಲಿ 8 ಅಂತ ಇದ್ರೆ ಘನಮೂಲ ಸಂಖ್ಯೆಯಲ್ಲಿ 2ಅನ್ನ ನೋಡ್ತೀವಿ. ಮತ್ತೆ ಘನ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 1 ಇದ್ರೆ ಘನಮೂಲ ಸಂಖ್ಯೆ ಬಿಡಿ ಸ್ಥಾನದಲ್ಲೂ ನಾವು 1ಅನ್ನೇ ನೋಡ್ತೀವಿ. ಇದನ್ನ ಇಲ್ಲಿ ಪಟ್ಟಿ ಮಾಡಿದ್ವಿ ಈ ಕೋಷ್ಟಕದಲ್ಲಿ. 0 ಇದ್ದಾಗ 0 ಇರುತ್ತೆ. 1 ಇದ್ದಾಗ 1ಅನ್ನೇ ನೋಡ್ತೀವಿ. 2 ಇದ್ರೆ 8 ಆಗುತ್ತೆ. 3 ಇದ್ರೆ 7ಅನ್ನು ನೋಡ್ತೀವಿ. 4 ಇದ್ರೆ 4 ಇರುತ್ತೆ. 5 ಇದ್ರೆ 5. 6 ಇದ್ದಾಗ 6. 7 ಇದ್ದಾಗ 3. 8 ಇದ್ದಾಗ 2. ಮತ್ತೆ 9 ಇದ್ದಾಗ 9 ಇರುತ್ತೆ. ಇದನ್ನ ನಾವು ಗಟ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೊಂದು ಉದಾಹರಣೆ ಏನಂತ ಹೇಳಿದ್ರೆ, ಇಲ್ಲಿ ಕೆಲವೊಂದು ನಂಬರ್ಗಳು ಕೊಟ್ಟಿದ್ದಾರೆ, ಇದರ ಘನಗಳನ್ನ ಕೊಟ್ಟಿದ್ದಾರೆ. ನಾವಿಲ್ಲಿ ಏನ್ ಕಾಣ್ತಿದೀವಿ? ಇಲ್ಲೇನ ಪ್ಯಾಟರ್ನ್ ಕಾಣಿಸ್ತಿದ್ಯಾ? ನಿಮ್ಗೊಂದು ಸುಳಿವು ಕೊಡ್ತೀನಿ. ಈಗೇನ ಗೊತ್ತಾಗ್ತಿದ್ಯಾ? ಇಲ್ಲಿ 1 8 7 4 5 6 3 2 9 0 ಅಂತಿದೆ. ಏನನ್ನ ಪ್ಯಾಟರ್ನ್ ಕಾಣಿಸ್ತಿದ್ಯಾ ಅಂತ ನಂದೊಂದು ಪ್ರಶ್ನೆ. ಅದ್ರ ಜೊತೆ ಇನ್ನೊಂದು ಸುಳಿವು ಕೊಡ್ತೀನಿ. ಏನು ಅಂತ ಹೇಳಿದಾಗ 1ರ ಘನ 2ರ ಘನ 3ರ ಘನ 4ರ ಘನ 5ರ ಘನ 6ರ ಘನ 7ರ ಘನ 8ರ ಘನ 9ರ ಘನ 0ಯ ಘನ. ಈಗೇನ ಪ್ಯಾಟರ್ನ್ ಕಾಣಿಸ್ತಿದ್ಯಾ ಅಂತ ಹೇಳಿದಾಗ ಇಲ್ಲಿರೋದನ್ನೇ ನಾನೊಂದು ಟೇಬಲ್ ಅಲ್ಲಿ ಬರಿತೀನಿ. ನೀವು ಇಲ್ಲಿ ನೋಡ್ಬೋದು. 0 ಇದ್ದಾಗ 0, 1 ಇದ್ದಾಗ 1 ಮತ್ತೆ 2 ಇದ್ದಾಗ 8 ಅನ್ನೋದನ್ನ ನೋಡ್ಬೋದು. ಏನಿದು ಅಂತ ಹೇಳಿದ್ರೆ ನಾವು ಈ ಹಿಂದೆ ಕಲ್ತವಲ್ಲ ಆ ಕೋಷ್ಟಕನೇ ಇಲ್ಲಿ ಮತ್ತೆ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿರೋ ಕೆಲವೊಂದು ನಂಬರ್ಗಳಲ್ಲಿ ನಾವು ಇದರ ಘನಮೂಲ ಸಂಖ್ಯೆಯ ಬಿಡಿ ಸ್ಥಾನ ಘನ ಸಂಖ್ಯೆಯ ಬಿಡಿ ಸ್ಥಾನ ನೋಡಿದಾಗ ಹಿಂದೆ ಕಲ್ತವಲ್ಲ ಪ್ಯಾಟರ್ನ್ ಅದೇ ಇಲ್ಲಿ ರಿಪೀಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು ನಾವೇನ್ ಕಲಿತಿದೀವಿ ಅಂತ ಹೇಳಿದ್ರೆ, ಘನ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಒಂದು ನಂಬರ್ ಇದ್ರೆ ಘನಮೂಲ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಏನ್ ನಂಬರ್ ಇದೆ ಅನ್ನೋದನ್ನ ನಾವು ಈಸಿಯಾಗಿ ಗೆಸ್ ಮಾಡಬಹುದು. ಇಲ್ಲಿ 5 ಇದ್ರೆ ಇಲ್ಲೂ 5 ಇರುತ್ತೆ. ಇಲ್ಲಿ 6 ಇದ್ರೆ ಇಲ್ಲೂ 6 ಇರುತ್ತೆ. ಘನ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 3ಅನ್ನ ನೋಡಿದ್ರೆ ಘನಮೂಲ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 7ಅನ್ನ ನೋಡ್ಬೋದು. ಈ ರೀತಿ ನಾವು ಕಲಿತಾ ಹೋಗ್ತೀವಿ. ಇಲ್ಲಿ ಒಂದು ಘನ ಸಂಖ್ಯೆಯ ಬಿಡಿ ಸ್ಥಾನವನ್ನು ನಿರ್ಧರಿಸಲು ಆ ಸಂಖ್ಯೆಯ ಬಿಡಿ ಸ್ಥಾನ ಮಾತ್ರ ಮುಖ್ಯವಾಗುತ್ತದೆ. ನಾವು ಹಿಂದೆ ಟೇಬಲ್ ನ ನೋಡಿದ್ವಲ್ಲ, ಒಂದು ಘನ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಒಂದು ನಂಬರ್ ಇದೆ ಅಂತ ಹೇಳಿದ್ರೆ ಅದರ ಘನಮೂಲ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಇನ್ನೊಂದು ನಂಬರ್ ಇರುತ್ತೆ, ಅದೊಂದಕ್ಕೊಂದು ರಿಲೇಟ್ ಆಗಿರುತ್ತೆ ಅಂತ. ಆದ್ರೆ ಬಿಡಿ ಸ್ಥಾನದ ಸಂಖ್ಯೆಗಳು ಮಾತ್ರ ಏಕೆ ಮುಖ್ಯ ಅನ್ನೋದನ್ನ ನಾವಿಲ್ಲಿ ಹೇಳ್ಕೊಡ್ತೀವಿ. ಇಲ್ಲಿ 34 ಅಂತ ಒಂದು ನಂಬರ್ ಕೊಟ್ಟಿದ್ದಾರೆ. ಇದರ ಘನ ಸಂಖ್ಯೆನ ಹೇಳಿ ಅಂತ ಕೇಳ್ತಿದ್ದಾರೆ. 34ರ ಘನ ಸಂಖ್ಯೆ ಎಷ್ಟು ಅಂತ ಹೇಳಿದಾಗ ನಾವು 34ನ್ನ 3 ಸಲ ಗುಣಿಸ್ಬೇಕು. ಅದೇ ನಂಬರ್ ಜೊತೆ 34ನ್ನ 3 ಸಲ ಗುಣಿಸ್ಬೇಕು. ನಾನು ಸಪ್ರೇಟ್ ಆಗಿ ಗುಣಿಸ್ಕೊಂತೀನಿ. ಫಸ್ಟ್ 34 × 34 ತಗೋತೀನಿ.
34 ಇಂಟು 34 ಅಂತ ಬಂದ್ರೆ ಫಸ್ಟ್ 4ರಿಂದ ನಾನು 2 ಗುಣಿಸ್ಕೋತೀನಿ, ನನಗೆ 136 ಬಂತು. ಮತ್ತೆ ನಾನು 3ರಿಂದ ಗುಣಿಸ್ಕೊಂಡಾಗ 102. ಇಲ್ಲಿ 6ರ ಕೆಳಗೆ ಒಂದು 0 ತಗೊಂಡಿದ್ದೀನಿ. ಮತ್ತೆ 3ರಿಂದ 34 ಗುಣಿಸಿದಾಗ ನನಗೆ 1156 ಅಂತ ಬಂದಿದೆ. ಇಲ್ಲಿ ನಾವೇನ ಗಮನಿಸಬಹುದಾ ಅಂತ ಹೇಳಿದ್ರೆ, ಈ 6 ಅನ್ನೋ ಸಂಖ್ಯೆ ನಾವು ಹಂಗೆ ಬರ್ಕೊಂಡಿದೀವಿ. ಯಾಕಂತ ಹೇಳಿದಾಗ 6ರ ಕೆಳಗೆ 0 ಬರೆದು 6ನ್ನ ಅದರ ಜೊತೆ ಕೂಡಿದಾಗ ನನ್ನ ಉತ್ತರದಲ್ಲಿ ಸಂಖ್ಯೆ 6 ಅನ್ನೋದು ಹಂಗೆ ಬಂದಿದೆ. ಇದು ಯಾಕೆ ಬಂದಿರುತ್ತೆ ಅಂತ ಹೇಳಿದ್ರೆ, ಉತ್ತರದಲ್ಲಿರುವ ಬಿಡಿ ಸ್ಥಾನದ ಸಂಖ್ಯೆಯು ಪ್ರಶ್ನೆಯಲ್ಲಿರುವ ಬಿಡಿ ಸ್ಥಾನದ ಸಂಖ್ಯೆಗಳ ಮೇಲೆ ಅವಲಂಬಿಸಿರುತ್ತದೆ. ಇಲ್ಲಿ 6ರ ಕೆಳಗೆ 0 ಇರೋದ್ರಿಂದ ನನಗೆ 6 ಹಂಗೆ ಬಂದಿದೆ. ಯಾಕಂತ ಹೇಳಿದ್ರೆ ನಾನು 34ನ 34ರ ಜೊತೆ ಗುಣಿಸಿದೀನಿ. ಈ ಬಿಡಿ ಸ್ಥಾನದ ಸಂಖ್ಯೆಯ ಮೇಲೆ ನನ್ನ ಉತ್ತರದಲ್ಲಿರುವ ಬಿಡಿ ಸ್ಥಾನದ ಸಂಖ್ಯೆಯನ್ನು ಡಿಪೆಂಡ್ ಆಗುತ್ತೆ. ಮತ್ತೆ 1156ನ ನಾನು 34ರ ಜೊತೆ ಮತ್ತೆ ಗುಣಿಸ್ತೀನಿ. ಫಸ್ಟ್ 4ರಿಂದ ಗುಣಿಸಿದಾಗ ನನಗೆ 4624 ಬಂತು. ಮತ್ತೆ 3ರಿಂದ ಗುಣಿಸಿದಾಗ 3468. ಇಲ್ಲಿ 4ರ ಕೆಳಗೆ ನಾನು 0 ಬರ್ದಿದ್ದೀನಿ. ಮತ್ತೆ ನನ್ನ ಉತ್ತರ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 39304. ಇಲ್ಲೂ ಸಹ ಈ 4 ಅನ್ನೋದು 4ರ ಕೆಳಗೆ 0 ಇರೋದ್ರಿಂದ ಉತ್ತರದಲ್ಲಿ 4 ಹಂಗೆ ಬರ್ದಿದೀವಿ. ಈ 2 ನಂಬರ್ನ ನಾವು ಗುಣಿಸಿದಾಗ ಉತ್ತರದಲ್ಲಿರೋ ಬಿಡಿ ಸ್ಥಾನದಲ್ಲಿ 4 ಅನ್ನೋದು ಬಂದಿದೆ. ಯಾಕಂತ ಹೇಳಿದಾಗ ನಾವ್ ಈ 2 ನಂಬರ್ನ ಕೂಡಿದಾಗ ಉತ್ತರದಲ್ಲಿರುವ ಬಿಡಿ ಸ್ಥಾನದ ಸಂಖ್ಯೆಯು ಪ್ರಶ್ನೆಯಲ್ಲಿನ ಬಿಡಿ ಸ್ಥಾನದ ಸಂಖ್ಯೆಯ ಮೇಲೆ ಅವಲಂಬಿಸಿರುತ್ತದೆ. ಈ 4 ಅನ್ನೋದು ಈ 6 ಇಂಟು 4ರ ಮೇಲೆ ಅವಲಂಬಿಸಿರುತ್ತದೆ. ಇಲ್ಲಿ ಆ 4ರ ಕೆಳಗೆ 0 ಇರೋದ್ರಿಂದ ನಮ್ಮ ಉತ್ತರದಲ್ಲಿ 4 ಅನ್ನೋದು ಬಂದಿದೆ. ಇಲ್ಲಿ 34 ಕ್ಯೂಬ್ ಅಂತ ಕೊಟ್ಟಿದಾರಲ್ಲ, ಆ 34 ಕ್ಯೂಬ್ ಅನ್ನೋದು ಈ 4 ಇಂಟು 4 ಇಂಟು 4ರ ಮೇಲೆ ಅವಲಂಬಿಸಿರುತ್ತದೆ. ಮತ್ತೆ ಗುಣಾಕಾರದಲ್ಲಿ ಸಿಗುವ ಗುಣಲಬ್ಧ ಬಿಡಿ ಸ್ಥಾನದ ಅಂಕಿಯು ನಾವು ಗುಣಿಸುವ ಸಂಖ್ಯೆಗಳಲ್ಲಿನ ಬಿಡಿ ಸ್ಥಾನದ ಅಂಕಿಗಳನ್ನು ಮಾತ್ರ ಅವಲಂಬಿಸಿರುತ್ತದೆ. ನಾನು ಹಿಂದೆ ಹೇಳಿದೆ, ಇಲ್ಲಿ ಗುಣಾಕಾರದಲ್ಲಿ ಸಿಗುವ ಗುಣಲಬ್ಧ ಸಂಖ್ಯೆಯಲ್ಲಿನ ಬಿಡಿ ಸ್ಥಾನದ ಅಂಕಿಯು ನಾವು ಗುಣಿಸುವ ಸಂಖ್ಯೆಯಲ್ಲಿನ ಬಿಡಿ ಸ್ಥಾನದ ಅಂಕಿಗಳ ಮೇಲೆ ಅವಲಂಬಿಸಿರುತ್ತದೆ ಅಂತ. ಇಲ್ಲಿ 1156 ಇದ್ರೆ ಇಲ್ಲಿ 6, ಇಲ್ಲಿ 34. ಈ 6, 4 ಅನ್ನೋದ್ರ ಮೇಲೆ ಅವಲಂಬಿಸಿರುತ್ತದೆ. ಇಲ್ಲೊಂದು ಟೇಬಲ್ ಇದೆ. ಈ ಟೇಬಲ್ ನಾ ಹಿಂದೆ ಬರ್ದಿದೆ, ಸಂಖ್ಯೆಯ ಕೊನೆ ಅಂಕಿ ಮತ್ತು ಘನ ಸಂಖ್ಯೆಯ ಕೊನೆ ಅಂಕಿ ಅಂತ. ಇದನ್ನ ನಾವು ಗಟ್ ಮಾಡೋ ಅವಶ್ಯಕತೆ ಇಲ್ಲ, ನಾನು ಇದನ್ನ ಈಸಿಯಾಗಿ ಹೇಳ್ಕೊಡ್ತೀನಿ. ಹೆಂಗೆ ಅಂತ ಹೇಳಿದಾಗ, ಇಲ್ಲಿ ಸಂಖ್ಯೆಯ ಕೊನೆ ಅಂಕಿ 0 ಇದ್ರೆ ಘನ ಸಂಖ್ಯೆಯ ಕೊನೆ ಅಂಕಿನೂ 0 ಇರುತ್ತೆ. ಮಾದರಿ 1 ಘನೀಕರಿಸಿದಾಗ 0, 1, 4, 5, 6 ಮತ್ತೆ 9 ಅಂಕಿಗಳು ಬದಲಾಗದೆ ಉಳಿಯುತ್ತವೆ. ಇಲ್ಲಿ 0, 1, 4, 5, 6 ಮತ್ತೆ 9 ನೋಡಿದಾಗ ಈ ಸಂಖ್ಯೆಯ ಕೊನೆ ಅಂಕಿ ಏನಿದೆಯೋ ಇದು ಘನೀಕರಿಸಿದಾಗ ಆ ಸಂಖ್ಯೆಯ ಕೊನೆ ಅಂಕಿಯು ಬದಲಾಗಲ್ಲ. ಇಲ್ಲಿ 0 ಇದ್ರೆ ಇಲ್ಲೂ 0 ಇರುತ್ತೆ, ಇಲ್ಲಿ 1 ಇದ್ರೆ ಇಲ್ಲೂ 1, ಇಲ್ಲಿ 4 ಇದ್ರೆ ಇಲ್ಲೂ 4, ಅದೇ ರೀತಿ 5, 6, 9 ಇದ್ರೂ ಸಹ ಘನ ಸಂಖ್ಯೆಯ ಕೊನೆ ಅಂಕಿ ಸೇಮ್ ಆಗಿರುತ್ತೆ. ಎರಡನೇ ಮಾದರಿ ಏನು ಅಂತ ಹೇಳಿದಾಗ 2 ಮತ್ತು 8 ಅಂಕಿಗಳು ಅದಲು ಬದಲಾಗುತ್ತೆ. ಘನಮೂಲ ಸಂಖ್ಯೆಯಲ್ಲಿ ಅದರ ಬಿಡಿ ಸ್ಥಾನದಲ್ಲಿ 2 ಅಂತ ಇದ್ರೆ ಘನ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 8 ಅಂತ ನೋಡ್ಬೋದು. ಅದೇ ರೀತಿ 8 ಅಂತ ಇದ್ರೆ ಘನ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 2 ಅಂತ ನೋಡ್ಬೋದು. ಸೇಮ್ ಇದೇ ರೀತಿನೇ ಘನಮೂಲ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 3 ಅಂತ ಇದ್ರೆ ಘನ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 7 ಅಂತ ಇರುತ್ತೆ. ಘನಮೂಲ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 7 ಅಂತ ಇದ್ರೆ ಘನ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 3 ಅಂತ ಇರುತ್ತೆ. ಈ 3 ಪ್ಯಾಟರ್ನ್ ಗಳಿದಾವ. ನಾವ್ ಇದನ್ನ ಇಟ್ಕೊಂಡು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯೋಣ. ಇಲ್ಲಿ ಅಭ್ಯಾಸ ಪ್ರಶ್ನೆಗಳು ಅಂತಿದಾವೆ. ಮೊದಲನೇದು 9999 ಇದರ ಘನ ಸಂಖ್ಯೆ, ಇದರ ಬಿಡಿ ಸ್ಥಾನದಲ್ಲಿ ಯಾವ್ದಿದೆ ಅಂತ ನಾವು ನೋಡ್ಬೋದು. ನಮಗೆ ಇದು ಯಾವುದು ಬೇಡ, ನಮ್ಗೆ 9 ಕ್ಯೂಬ್ ಅನ್ನೋದು ಮಾತ್ರ ಬೇಕು. ಇದರ ಬಿಡಿ ಸ್ಥಾನದ ಅಂಕಿ ಯಾವುದು ಅಂತ ಗೊತ್ತಾದ್ರೆ ನಾವು ಘನ ಸಂಖ್ಯೆಯ ಬಿಡಿ ಸ್ಥಾನದ ಅಂಕಿಲಿ ಏನಿದೆ ಅಂತ ಈಸಿಯಾಗಿ ಹೇಳ್ಬೋದು. ಇಲ್ಲಿ 9 ಅನ್ನೋದಿದ್ಯಾ, 9ರ ಘನ ಸಂಖ್ಯೆ ಎಷ್ಟು? 729. ಅದರ ಬಿಡಿ ಸ್ಥಾನದಲ್ಲಿ ಏನಿದೆ ಅಂತ ಹೇಳಿದ್ರೆ 9 ಇದೆ. ಮತ್ತೆ ನಾನು ಹಿಂದೆ ಪ್ಯಾಟರ್ನ್ ನಲ್ಲಿ ಹೇಳಿದೆ, ಘನಮೂಲ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0, 1, 4, 5, 6, 9 ಇದ್ರೆ ಇದರ ಘನ ಸಂಖ್ಯೆಯ ಬಿಡಿ ಸ್ಥಾನದಲ್ಲೂ ಇದೇ ನಂಬರ್ಗಳಿರ್ತವೆ. ಇಲ್ಲಿ ಘನಮೂಲ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 9 ಇದೆ, ಇದರ ಘನ ಸಂಖ್ಯೆಯ ಬಿಡಿ ಸ್ಥಾನದಲ್ಲೂ ನಾವು 9ಅನ್ನೇ ನೋಡ್ತೀವಿ. ಮತ್ತೆ 6238 ಅಂತ ಇದೆ. ನಮಗೆ
ಘನಮೂಲ ಸಂಖ್ಯೆಯ ಬಿಡಿ ಸ್ಥಾನ ಮಾತ್ರ ಸಾಕು. ಎಷ್ಟು ಅಂತ ಹೇಳಿದ್ರೆ 8 ಕ್ಯೂಬ್. ಈ ಬಿಡಿ ಸ್ಥಾನದಲ್ಲಿ 8 ಅನ್ನೋದಿದ್ರೆ ಸೇಮ್ ಎರಡನೇ ಮಾದರಿ ಪ್ರಕಾರ ಘನಮೂಲ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 2 ಇದ್ರೆ ಅದು ಘನ ಸಂಖ್ಯೆಯ ಬಿಡಿ ಸ್ಥಾನಕ್ಕೆ ಬಂದಾಗ 8 ಆಗಿರುತ್ತೆ. ಮತ್ತೆ ಘನಮೂಲ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 8 ಅಂತ ಇದ್ರೆ ಘನ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 2 ಅಂತ ಆಗುತ್ತೆ. ಈಗ ಇಲ್ಲಿ 8 ಅಂತ ಇದೆ, ಘನ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ನಾವು 2 ನೋಡ್ಬೋದು. ಅದೇ ರೀತಿ 1 2 3 4 5 3 ಇದರ ಘನ ಸಂಖ್ಯೆಯನ್ನು ಹೇಳಿ ಅದರ ಬಿಡಿ ಸ್ಥಾನದಲ್ಲಿ ಏನ್ ನಂಬರ್ ಇದೆ ಅಂತ ಕೇಳ್ತಿದ್ದಾರೆ. ಇಲ್ಲಿ 3 ಕ್ಯೂಬ್ ಇರೋದ್ರಿಂದ ನಾವು ಇಲ್ಲಿ 3 ಕ್ಯೂಬ್ ಅಂತ ಬರೀತೀವಿ. ಇದು ಘನಮೂಲ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಇರೋ ಸಂಖ್ಯೆ. ಘನ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಯಾವ್ದಿರುತ್ತೆ ಅಂತ ಹೇಳಿದ್ರೆ ನೀವೇ ಗೆಸ್ ಮಾಡಿ ಉತ್ತರನ ಕಾಮೆಂಟ್ಸ್ ಮಾಡಿ.